ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೆಂಗಿದ್ರಿ? ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಪ್ಪದೆ ತಿಳಿಸ್ರಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪೈಪಿಂಗ್, ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ನ ನೋಡೋಣ. ಬನ್ನಿ ಫ್ರೆಂಡ್ಸ್, ಬ್ಲೌಸ್ಗೆ ನೀಟಾಗಿ ಪೈಪಿಂಗ್ ಮಾಡೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್. ಪೈಪಿಂಗ್ ಮಾಡಲು ಬಟ್ಟೆನ ಈ ಥರ ಕ್ರಾಸಲ್ಲಿ ಬರಬೇಕು ನೋಡಿರಿ ಫ್ರೆಂಡ್ಸ್. ಈ ಥರ ಜಗ್ಗಿದಾಗ ಬಟ್ಟೆ ಹೀಗೆ ಬೇಕಾದು ಆ ಥರ ಕ್ರಾಸಲ್ಲಿ ಕಟ್ ಮಾಡಿಕೊಂಡ್ರೆ ಮಾತ್ರ ಪೈಪಿಂಗ್ ರೌಂಡಾಗಿ ಹಾಗೂ ನೀಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಬಿಗಿನರ್ಸ್ ಆದರೆ ಈ ಥರ ಟೇಪ್ ಇಟ್ಕೊಂಡು ಮಾರ್ಕ್ ಮಾಡಿಕೊಡ್ರಿ ಫ್ರೆಂಡ್ಸ್. ನೀವು ಮುಂಚೆ ಪರ್ಫೆಕ್ಟ್ ಆಗಿದ್ದರೆ ಹಾಗೆ ಕತ್ತರಿಲೆ ಕಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ವಿಡಿಯೋನ ಫುಲ್ಲಾಗಿ ನೋಡಿರಿ, ಅಂದರೆ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗತ್ತೆ ನೋಡಿರಿ ಫ್ರೆಂಡ್ಸ್. ಆಗೆಲ್ಲ ಬಂದು 3 ಡೇಸ್ ತೊಗೊಳ್ರಿ ನೀವು. ನೆಕ್ಸ್ಟ್ ಎಕ್ಸ್ಟ್ರಾ ಆದರೆ ಕಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಹಾಗಾಗಿ 3 ಇಂಚ್ಗೆ ಕಟ್ ಮಾಡ್ಕೊಬೋದು. ಉದ್ದ ಬಂದು ಫುಲ್ ಜಾಸ್ತಿ ಉದ್ದನೂ ಆಗಬಾರ್ದು ಫ್ರೆಂಡ್ಸ್, ಅದು ಗೋಟ ಉಲ್ಟಾ ಆಗಿ ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ನೋಡಿನೇ ಕಟ್ ಮಾಡ್ಕೊಳ್ಬೇಕು. ನೋಡಿರಿ, ಈ ಥರ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇಲ್ಲಿ 4 ಬಟ್ಟೆ ತುಂಡುಗಳನ್ನು ತೊಗೊಂಡ್ರೆ ಸಾಕಾಗತ್ತೆ ಫ್ರೆಂಡ್ಸ್. ಈ ಬಟ್ಟೆಯಲ್ಲಿ ಇವಾಗ ನೋಡಿ ಕಟ್ ಮಾಡ್ಕೊತಾ ಇದ್ದೀನಿ. ಪ್ಲೇನ್ ಬ್ಲೌಸ್ಗೆ ಹಾಗೂ ಅಸ್ತರ್ ಬ್ಲೌಸ್ಗೆ ಪೈಪಿಂಗ್ ಮಾಡಿದ್ರೇ ಬ್ಲೌಸ್ ನೀಟಾಗಿ ಕಾಣುತ್ತೆ. ಹಾಗಾಗಿ ನೀಟಾಗಿ ನೋಡ್ಕೊಳ್ರಿ ಫ್ರೆಂಡ್ಸ್. ನೋಡಿರಿ, ಇವಾಗ ಕಟ್ ಮಾಡಾಯಿತು. ನೋಡಿರಿ, ಈ ಸೈಜಲ್ಲಿ 4 ತುಂಡುಗಳನ್ನು ಕಟ್ ಮಾಡ್ಕೊಂಡಾಯಿತು. ನೋಡಿರಿ, ಇವಾಗ ನೋಡಿರಿ ಈ ಸೇಫ್ ಕಾಣುತ್ತೆ ನೋಡಿರಿ ಫ್ರೆಂಡ್ಸ್. ಈ ಥರ ಕ್ರಾಸಲ್ಲಿ ಬಟ್ಟೆ ಇರಬೇಕು. ಅದು 2 ಕ್ರಾಸಲ್ಲಿ ಇಟ್ಕೊಂಡು ಫ್ರೆಂಡ್ಸ್ ಈ ಥರ ಉಲ್ಟಾ ಬರೋ ಥರ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೋಬೇಕು ನೋಡಿರಿ. ಇದನ್ನು ಒಂದಕ್ಕೊಂದು ಅಪೋಸಿಟ್ ಇಟ್ಕೊಂಡು ಬಟ್ಟೆನ ಅಂಟಿಸ್ಕೊಳ್ಬೇಕು ನೋಡಿರಿ. ನೀಟಾಗಿ ಒಂದು ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಇನ್ನೊಂದು ಹೊಲಿಗೆ ಹಾಕೊಳ್ಳೋಣ್ರಿ. 2 ಹೊಲಿಗೆ ಹಾಕ್ಕೊಂಡ್ರೆ ಕರೆಕ್ಟ್ ಆಗತ್ತದು. ಉಳಿದವು ಎಕ್ಸ್ಟ್ರಾ ಬಟ್ಟೆ ಬಂದಿರ್ತಾರೆ, ಅದನ್ನು ಕಟ್ ಮಾಡಿಕೊಂಡು ನೋಡಿರಿ. ಇದೇ ಥರ ಎಲ್ಲ ಬಟ್ಟೆಗಳನ್ನು ನೋಡಿರಿ. ಇದು ಜಾಸ್ತಿ ಉದ್ದ ಇದೆ, ಹಾಗಾಗಿ ಸ್ವಲ್ಪ ಕಟ್ ಮಾಡ್ಕೊತೀನಿ ನೋಡಿರಿ. ಜಾಸ್ತಿ ಉದ್ದ ಆದರೆ ಗೋಟ ಹಿಂದ್ಗಡೆ ಹೊಳ್ಳಿ ಬೀಳುತ್ತೆ ಫ್ರೆಂಡ್ಸ್. ಅದು ನೋಡಿರಿ, ಇದೇ ಥರ ಇದನ್ನು ಅಟ್ಯಾಚ್ ಮಾಡ್ಕೊತೀನಿ. ನಿಮಗೆ ಕರೆಕ್ಟಾಗಿ ನೋಡ್ಕೊಡ್ರಿ. ನೋಡಿರಿ, ಇದರ ಅಪೋಸಿಟ್ ಇದನ್ನು ಇಟ್ಕೊಂಡು ಈ ಥರ ಅಟ್ಯಾಚ್ ಮಾಡ್ಕೋಬೇಕು ನೋಡಿರಿ. ವಿಡಿಯೋ ಲೆಂತ್ ಇದ್ದರೂ ಪರವಾಗಿಲ್ಲ ಫ್ರೆಂಡ್ಸ್, ನೀಟಾಗಿ ಹೇಳಿದ್ದೀವಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ವಿಡಿಯೋನ ನೋಡ್ರಿ. ನೋಡ್ರಿ, ಇವಾಗ ಸ್ವಲ್ಪ ಬಟ್ಟೆನ
ಮಡಚಿ ಹೊಲ್ಕೊಳ್ಬೇಕು ನೋಡ್ರಿ. ಈ ಥರ ಸ್ವಲ್ಪ ಮಡಚ್ಕೊಂಡು ಫುಲ್ ಸೈಡ್ಗೆ ಹೊಲಿಗೆ ಹಾಕೋಬೇಕು. ಫುಲ್ ದಂಡಿಗೆ ಹಾಕೋಬೇಕು ನೋಡ್ರಿ ಹೊಲಿಗೆ. ಇದನ್ನು ಸೆಂಟ್ರ್ ಹಾಕೋಬಾರ್ದು, ಫುಲ್ ದಂಡಿಗೆ ಬಟ್ಟೆಯನ್ನು ಹಾಕ್ಕೊಳ್ಬೇಕು ಹೊಲಿಗೆನ ನೋಡ್ರಿ. ಈ ಥರ ನೀಟಾಗಿ ಮಡಿಚಿ ಹೊಲ್ಕೊಳ್ಬೇಕು ನೋಡ್ರಿ. ಈ ವಿಡಿಯೋನ ಕೊನೆವರೆಗೆ ನೋಡಿರಿ. ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್. ಹೆಚ್ಚು ಲೈಕ್ಸ್ ಬರಲಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಮಾಡಲು ನಮಗೆ ಸ್ವಲ್ಪ ಉತ್ಸಾಹ ಆಗತ್ತೆ ನೋಡಿರಿ. ಫೈನಲಿ ಮಡಚಿ ಹೊಲ್ಕೊಂಡ್ವಿ ನೋಡಿರಿ. ಇವಾಗ ಈ ಬಟ್ಟೆ ರೆಡಿ ಆಯಿತು ನೋಡ್ರಿ. ಇವಾಗ ಮುಂಚೆ ಹೊಲದಂತಹ ನೋಡ್ರಿ ಈ ಥರ ರೆಡಿ ಆಯಿತು ನೋಡ್ರಿ. ಈ ಬಟ್ಟೆನ ಸ್ವಲ್ಪ ನಮ್ಗೆ ಎಕ್ಸ್ಟ್ರಾ ಅನಿಸಿದ್ರೆ ಕಟ್ ಮಾಡ್ಕೊಳ್ಬೇಕು ನೋಡ್ರಿ. ಸ್ವಲ್ಪ ಎಲ್ಲಾದರೂ ಸ್ವಲ್ಪ ಕ್ರಾಸ್ ಬಂದರೂ ಹೋಗುತ್ತೆ ಅದು, ಹಾಗಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು. ಬಿಗ್ನರ್ಸ್ ಆದರೆ ನೋಡಿ ಕಟ್ ಮಾಡ್ಕೊಳ್ರಿ. ಇವಾಗ ಕಟ್ ಮಾಡಿದ ಮೇಲೆ ನೋಡ್ರಿ, ಇದನ್ನು ನಾನು ಇಲ್ಲಿ ಬ್ಲೌಸ್ನ ಇದನ್ನು ಮುಂಚೆನೇ ಹೊಲ್ದ ಇಟ್ಕೊಂಡಿದ್ದೆ ನೋಡ್ರಿ. ಪ್ಲೇನ್ ಬ್ಲೌಸ್ಗೆ ಗೋಟ್ ಕಟ್ಟೋಣ್ರಿ ಬನ್ರಿ. ಇದು ಮುಂಚೆ ಬ್ಲೌಸ್ ಹೊಲಿಬೇಕಾದ್ರೆ ಹೊಲಿಗೆನ ಹಾಕೊಂಡಿರ್ತೀವಲ್ವ, ಇದು ಮುಂದ್ಗಡೆನ ಹೊಳಬೇಕು ಇಲ್ಲ ಅಥವಾ ಹಿಂದ್ಗಡೆ ಹೊಳಬೇಕು, ಎರಡು ಸೇಮ್ ಇರಲಿ ನೋಡಿಕೊಂಡು ಅಟ್ಯಾಚ್ ಮಾಡಿಕೊಡ್ರಿ. ಮುಂದ್ಗಡೆ ಸ್ವಲ್ಪ ಅರ್ಧ ಇಂಚಿಟ್ಟು ಮಡಚಿ ಈ ಥರ ಇಟ್ಕೊಂಡು ಹೊಲಿಗೆನ ಹಾಕೊಳ್ಬೇಕು ನೋಡ್ರಿ. ನೋಡ್ರಿ ಇಲ್ಲಿ ಸ್ವಲ್ಪ ಫುಲ್ ದಂಡಿಗೆ ಹಾಕಬಾರ್ದು ನೋಡ್ರಿ. ಸ್ವಲ್ಪ ಸೆಂಟ್ರಿಗೆ ಇಲ್ಲಿ ಹೊಲಿಗೆನ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಕರೆಕ್ಟಾಗಿ ನೋಡ್ರಿ, ಹಾಕಿದ್ದೀನಿ ನೋಡ್ರಿ. ನಾನು ಸೆಂಟ್ರಿಗೆ ಹೊಲಿಗೆನ ಹಾಕಿದ್ದೀನಿ. ಇದೇ ಥರ ಏಕ ಹೊಲಿಗೆನ ಒಂದು ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ಗೋಟ್ ಕಟ್ಟಬೇಕಾದ್ರೆ ಮೇಲ್ಗಡೆ ಬಟ್ಟೆನ ಜಗ್ಗಿ ಸ್ವಲ್ಪ ಫಿಟ್ಟಾಗಿ ಕೆಳಗಡೆ ಬಟ್ಟೆನ ಫ್ರೆಂಡ್ಸ್ ಜಾಸ್ತಿ ಜಗ್ಬಾರ್ದು ಫ್ರೆಂಡ್ಸ್. ಅದು ಯಾಕಂದರೆ ಗೋಟ ಹಿಗ್ಗೋ ಚಾನ್ಸಸ್, ಗೋಟ್ಗೆ ಬ್ಲೌಸ್ ಭುಜ ಜಾರೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಜಾಸ್ತಿ ಗೋಟ್ ಕಟ್ಟಬೇಕಾದ್ರೆ ಬಟ್ಟೆನ ಜಗ್ಬಾರ್ದು. ಜಾಸ್ತಿ ಏನಾದರೂ ಜಗ್ಗಿದ್ರೆ ಭುಜ ಜಾರೋ ಚಾನ್ಸಸ್ ಇರುತ್ತೆ ನೋಡ್ರಿ. ಇಲ್ಲಿ ಸ್ವಲ್ಪ ಬಟ್ಟೆನ ಬಿಟ್ಟು ಮಡಿಚಿ ಹೊಲ್ಕೊಳ್ಬೇಕು. ಮಡಿಚಿ ಹೊಲ್ಕೊಂಡು ರಫ್ ಹಾಕೊಂಡ್ಬಿಡೋಣ್ರಿ. ಒಂದು ಥರ ಕತ್ತರಿಲೇ ಸ್ವಲ್ಪ ಕಟ್ ಮಾಡ್ಕೋಬೇಕು ನೋಡ್ರಿ. ಜಾಸ್ತಿ ಮಾಡೋಕ್ಕೆ ಹೋದರೆ ಹರಿಯುತ್ತೆ. ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿದರೆ ನೋಡ್ರಿ, ಇವಾಗ ಗೋಟ್ ಕಟ್ಟೋದನ್ನು ನೀಟಾಗಿ
ಈ ಥರ ಕರೆಕ್ಟಾಗಿ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿರಿ. ಈ ಥರ ಕೆಳಗಡೆ ಈ ಥರ ಬಂದಿದೆ ನೋಡಿರಿ, ಒಳಗಿನ ಬಟ್ಟೆ ಕಾಣ್ತಾ ಇಲ್ಲ, ಆ ಥರ ಬರ್ಬೇಕು ನೋಡಿರಿ ಸೇಪ್. ಸ್ಟಾರ್ಟ್ ಮಾಡೋಣ್ರಿ ಬನ್ರಿ ಗೋಟ್. ಈ ಥರ ನೀಟಾಗಿ ಕಟ್ಟಬೇಕು ನೋಡಿರಿ ಗೋಟ್. ಒಂದು ಬ್ಲೌಸ್ಗೆ ಮೇನಾಗಿ ಗೋಟ್ ನೀಟಾಗಿದ್ದರೆ ಮಾತ್ರ ಬ್ಲೌಸ್ ಚೆನ್ನಾಗಿ ಬರುತ್ತೆ, ಹಾಗೂ ಸೇಪ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ನಾನು ಎಷ್ಟು ಚಿಕ್ಕದಾಗಿ ಹಾಕ್ತಾಯಿದ್ದೀನಿ ಅಂತ ಗೋಟ್ ಅಥವಾ ಪೈಪಿಂಗ್. ಎಷ್ಟೋ ಜನ ಹೇಳ್ತಾರೆ ಫ್ರೆಂಡ್ಸ್, ಬ್ಲೌಸ್ ಹೊಲಿತೀವಿ ನಮಗೆ ಪೈಪಿಂಗೇ ಬರಲ್ಲ ಅಂತ. ಆ ಥರ ಏನಿಲ್ಲ ಫ್ರೆಂಡ್ಸ್, ತುಂಬ ಈಜಿ ಇದೆ. ನೋಡಿ ಕಟ್ಟಬೇಕು. ರೌಂಡ್ ಕೊಳಗೆ ಪೈಪಿಂಗ್ ಇದ್ರೇ ಬ್ಲೌಸ್ ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ಸಖತ್ತಾಗಿ ಕಾಣುತ್ತೆ. ನೋಡ್ರಿ ನಮ್ಮ ಬ್ಲೌಸ್ಗೆ ಪೈಪಿಂಗ್ ರೆಡಿ ಆಗ್ತಾ ಇದೆ. ಈ ವಿಡಿಯೋನ ಕೊನೆವರೆಗೂ ನೋಡಿರಿ, ಲೈಕ್ ಶೇರ್ ಕಮೆಂಟ್ ಮಾಡಿರಿ, ತಪ್ಪದೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ಹೆಚ್ಚು ಶೇರ್ ಮಾಡಿರಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದೇ ಥರ ಡೈಲಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಟಕ್ ಅಂತ ಒತ್ತಿಬಿಡ್ರಿ. ನೋಡಿರಿ ಇವಾಗ ಪೈಪಿಂಗ್ ರೆಡಿ ಆಯಿತು. ನೋಡಿರಿ ಹೇಗೆ ಬಂದಿದೆ ಅಂತ ನೋಡಿರಿ ನೀವೇ. ನೋಡಿ ಫೈನಲಿ ರೆಡಿ ಆಯಿತು. ಥ್ಯಾಂಕ್ ಯು ವಿಡಿಯೋನ ನೋಡಿದ್ದಕ್ಕೆ. ಬಾಯ್ ಬಾಯ್.